ಪೌರಾಯುಕ್ತೆ ಅಮೃತಗೌಡ ಅವರಿಗೆ ಧಮಕಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ಆಗಿ 6 ದಿನಗಳು ಕಳೆದರೂ ಸಹ ಇಲ್ಲಿಯವರೆಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನ ಬಂಧನ ಆಗಿಲ್ಲ. ಯಾಕಾಗಿ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಜಾಮೀನು ರಹಿತ ವಾರೆಂಟ್ ಇದ್ರೂ ಸಹ ಇಲ್ಲಿಯವರೆಗೆ ಯಾಕಾಗಿ ರಾಜೀವ್ ಗೌಡನನ್ನ ಬಂಧಿಸಿಲ್ಲ? ಹಾಗಾದ್ರೆ ರಾಜೀವ್ ಗೌಡ ಅವರ ಬೆನ್ನಿಗೆ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ನಿಂತಿದ್ದಾರೇನು? ಈ ಪ್ರಶ್ನೆ ಕಾಡ್ತಾ ಇದೆ. ಪದೇ ಪದೇ ರಾಜೀವ್ ಗೌಡ ಹೊಗಳ್ತಾ ಇರುವಂತಹ ಸಚಿವ ಮುನಿಯಪ್ಪ ಅವರೇ ರಾಜೀವ್ ಗೌಡ ಅವರ ಬೆನ್ನಿಗೆ ನಿಂತಿದ್ದಾರಾ? ವಿ ಡೋಂಟ್ ನೋ. ನಡೀತಾ ಇರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಅದೇ ರೀತಿಯಾದಂತಹ ಅನುಮಾನ ಮೂಡ್ತಾ ಇದೆ. ರಾಜೀವ್ ಗೌಡ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಕೊಳ್ತಾ ಇದ್ದಾರೆ KH ಮುನಿಯಪ್ಪ ಅವರು. ಸಚಿವ ಮುನಿಯಪ್ಪ ಅವರ ಪರಮಾಪ್ತ ಆಗಿರುವಂಥದ್ದು ರಾಜೀವ್ ಗೌಡ. ಹಾಗಾದ್ರೆ ಮುನಿಯಪ್ಪ ಅವರೇ ರಾಜೀವ್ ಗೌಡ ಅವರನ್ನ ಬಂಧಿಸದಂತೆ ಒತ್ತಡ ಹಾಕ್ತಾ ಇದ್ದಾರಾ? ಈಗಾಗಲೇ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ರಾಜೀವ್ ಗೌಡ ಅವರು. ಜನವರಿ 22ಕ್ಕೆ ಬೇಲ್ ಅರ್ಜಿಯ ವಿಚಾರಣೆಯನ್ನ ಚಿಂತಾಮಣಿ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಅಲ್ಲಿಯವರೆಗೆ ನೀವೇನು ಅರೆಸ್ಟೇ ಮಾಡೋದಿಲ್ವಾ? ಹಾಗಾದ್ರೆ ಒಬ್ರು ಸರ್ಕಾರಿ ಅಧಿಕಾರಿ, ಅವರು ಒಬ್ರು ಹೆಣ್ಮಗು, ಅವರು ಮಹಿಳೆ ಅನ್ನೋದನ್ನು ಸಹ ನೋಡದೆ ಅವಾಚ್ಯವಾಗಿ ಕೆಟ್ಟ ಪದಗಳಿಂದ ಬೈದಿದ್ದಾರೆ, ನಿಂದನೆ ಮಾಡಿದ್ದಾರೆ, ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಇಷ್ಟೆಲ್ಲ ಆದರೂ ಸಹ ಪೊಲೀಸರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ಹಾಗಾದ್ರೆ ಅರೆಸ್ಟ್ ಮಾಡಲಿಕ್ಕೆ ಸಚಿವರು ಅವ್ರ ಜೊತೆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವೋ, ಅಥವಾ ಸಚಿವರವರ ಬೆನ್ನಿಗೆ ನಿಂತಿದ್ದಾರೆ, ಅವರೇ ಒತ್ತಡವನ್ನು ಹೇರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರವೋ? ಹಾಗಾದ್ರೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರೋದು, ಅಧಿಕಾರಿಗಳನ್ನ ಹೀನಾಮಾನವಾಗಿ ಬೈಯೋದು, ಹಾಗೆ ಮಾಡಿಬಿಟ್ರೆ ಯಾರೋ ಸಚಿವರು ಯಾರೋ ರಾಜಕಾರಣಿಗಳು ಜೊತೆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಕ್ರಮವನ್ನೇ ತೆಗೆದುಕೊಳ್ಳೋದಿಲ್ವಾ? ಅವ್ರಿಗೊಂದು ಕಾನೂನು, ಸಾರ್ವಜನಿಕರಿಗೆ ಒಂದು ಕಾನೂನು ಇದೆ ಈ ದೇಶದಲ್ಲಿ. ಎಲ್ರಿಗೂ ಒಂದೇ ಕಾನೂನು ತಾನೆ. ಮುನಿಯಪ್ಪನವರು ಇದೆ ಹೇಳಬೇಕು ಈ ವಿಚಾರವನ್ನ. ಈ ದೇಶದಲ್ಲಿ ಎಲ್ರಿಗೂ ಒಂದೇ ತಾನೇ ಕಾನೂನು ಇರೋದು. ಆದರೆ ಮುನಿಯಪ್ಪನವರು ಎಲ್ಲ ಒಂದು ಕಡೆ ರಾಜೀವ್ ಗೌಡ ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ. ಆಯ್ತು, ನಿಮ್ಮ ಪಕ್ಷಕ್ಕವರು ಒಳ್ಳೆಯವರು, ಆದರೆ ಸಾರ್ವಜನಿಕವಾಗಿ ಅವರು ಹೆಂಗೆ ನಡ್ಕೊಂಡಿದ್ದಾರೆ, ಆ ಮಹಿಳಾ ಅಧಿಕಾರಿಗೆ ಹೆಂಗೆ ಅವರು ಮಾತನಾಡಿದ್ದಾರೆ, ಇದೆಲ್ಲ ಒಳ್ಳೆತನ ತೋರಿಸುತ್ತಾ? ಹಾಗಾದ್ರೆ ನೀವು ಇವ್ರ ಬೆನ್ನಿಗೆ ನಿಂತ್ಕೊಂಡು ಇವರನ್ನ ಕಾಪಾಡುವ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಇದು ಸರಿಯಾಗಿರ್ತಕ್ಕಂಥ ಧೋರಣೆಯೇ? ಪ್ರಭಾವಿ ನಾಯಕರಿದ್ದಾರೆ ಮುನಿಯಪ್ಪ ಅವರು, ಹಿರಿಯರಿದ್ದಾರೆ ಪಕ್ಷದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪ್ರಾಬಲ್ಯ ಮತ್ತು ವರ್ಚಸ್ಸು ಹೊಂದಿರತಕ್ಕಂಥ ನಾಯಕರು. ಅವರು ಈ ರೀತಿಯಾಗಿ ಮಾಡಿಬಿಟ್ರೆ ಹೆಂಗೆ?